ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಹಾಗೆ ಮೌಳಂಗಿ ಇಕೋ ಪಾರ್ಕ್ನ ಬ್ಲಾಗಲ್ಲಿ ನಾನು ನಿಮಗೆಲ್ಲ ಹೇಳಿದ್ದೆ, ಅದೇ ಈ ಆನ್ ದ ವೇ ನಾವು ಹೋಗಬೇಕಾದ್ರೆ ಇಲ್ಲಿ ಒಂದು ದೇವಸ್ಥಾನ ಕಾಣುತ್ತೆ. ಆ ದೇವಸ್ಥಾನದ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಆ ವಿಡಿಯೋನ ಈಗ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈಗ ನಾವು ದೇವಸ್ಥಾನ ಹತ್ರ ಬಂದು ರೀಚ್ ಆಗಿದ್ದೀವಿ. ಈಗ ದೇವಸ್ಥಾನದ ಸುತ್ತಮುತ್ತಲು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿ. ಇದು ನಮ್ಮೂರಿನ ಫೇಮಸ್ ದೇವಸ್ಥಾನ. ಹಾಗೆ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ ದೇವಸ್ಥಾನ. ಈ ಕಡೆ ದಾಂಡೇಲಿ ಹೋಗೋ ರೂಟು. ಇದು ನಾಗರಕಟ್ಟೆ. ಹಾಗೆ ಈ ಕಡೆ ಮೌಳಂಗಿ ಇಕೋ ಪಾರ್ಕ್ ಹೋಗೋ ರೂಟು, ಹಾಗೆ ಮುಂದೆ ಬರ್ಚಿ ಹೋಗೋ ರೂಟ್ ಇದು. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಒಳಗಡೆ ಹೋಗುವ ಮುಂಚೆ ಇಲ್ಲಿ ಕಾಲನ್ನು ತೊಳೆದು ಹೋಗ್ತೀವಿ. ಯಾರೆಲ್ಲ ಮೌಳಂಗಿ ಇಕೋ ಪಾರ್ಕ್ನ ವ್ಲಾಗನ್ನು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಪ್ಲೀಸ್ ಚೆಕ್ ಮಾಡಿ. ಹಾಗೆ ಈ ಕಡೆ ಹೂವು, ತೆಂಗಿನಕಾಯಿ, ಅಗರಬತ್ತಿ, ಬಾಳೆಹಣ್ಣು ಎಲ್ಲವೂ ಇಲ್ಲಿ ಸಿಗುತ್ತೆ. ದೇವಸ್ಥಾನದ ಒಳಗಡೆನೆ ಹಣವನ್ನು ಕೊಟ್ಟು ಇಲ್ಲಿ ಖರೀದಿ ಮಾಡಬಹುದು. ಈಗ ನಾವು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನಂಬಿಕೆ ಇಟ್ಟು ಅನೇಕ ಕಡೆಗಳಿಂದ ಜನರು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಇದು ಬಲಮುರಿ ಗಣಪತಿ ದೇವಸ್ಥಾನ. ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ ದೇವಸ್ಥಾನ ಇದು. ದೇವಸ್ಥಾನ ಒಳಗಡೆ ಸುತ್ತಲೂ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ದಿವ್ಯ ಶಕ್ತಿ ಹೊಂದಿರುವ ದೇವಸ್ಥಾನ. ದೇವಸ್ಥಾನದ ಸುತ್ತಲೂ ಶಾಂತವಾದ ಪರಿಸರ ಇದ್ದು ಇಲ್ಲಿ ಬಂದು ಭೇಟಿ ನೀಡಿದಾಗ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇಲ್ಲಿ ತೆಂಗಿನಕಾಯಿಯನ್ನು ಒಡಿಲಿಕ್ಕೆ ಕೊಟ್ಟಿದ್ವಿ, ಅದನ್ನು ಇವಾಗ ತಗೊಳ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೊರಗಡೆ ಹೋಗ್ತೀವಿ. ಹೊರಗಡೆ ನವಗ್ರಹದ ಮಂದಿರ ಹಾಗೂ ಅಶ್ವತ್ಥ ಕಟ್ಟೆ, ನಾಗರಕಟ್ಟೆ, ಅರಳಿ ಮರ ಇವೆಲ್ಲ ಇದೆ. ಮತ್ತು ಇಲ್ಲಿ ಆಗಾಗ ಹವನ, ಪೂಜೆ ಇತ್ಯಾದಿಗಳು ನಡೀತಾ ಇರುತ್ತೆ. ಇದು ನವಗ್ರಹ ದೇವಸ್ಥಾನ. ಈಗ ಈ ಕಡೆ ಹೋಗ್ತಾ ಇದ್ದೀವಿ. ಈ ಕಡೆ ದತ್ತಾತ್ರೇಯ ದೇವಸ್ಥಾನ ಹಾಗೂ ಅಶ್ವತ್ಥ ಕಟ್ಟೆ ಇದೆ ಇಲ್ಲಿ.
ಇದೇ ನೋಡಿ ಅಸ್ವಸ್ಥ ಕಟ್ಟೆ. ಹಾಗೆ ಇಲ್ಲಿ ಆಗಾಗ ಹವನ ಪೂಜೆ ಇತ್ಯಾದಿಗಳ ನಡೆಯುತ್ತೆ. ಇದೇ ನೋಡಿ ಇಲ್ಲಿಯೇ ನಡೆಯುತ್ತೆ. ಈಗ ನಾನು ದೇವಸ್ಥಾನದ ಒಳಗಿನ ಆವರಣವನ್ನು ಸುತ್ತಲೂ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಇದೆ ಅಂತ ಹೇಳಿ. ಈಗ ನಾವು ದೇವಸ್ಥಾನದ ಹೊರಗಡೆ ಹೋಗ್ತಾ ಇದ್ದೀವಿ, ನಾಗರಕಟ್ಟೆ ಹತ್ರ. ಇದೇ ನೋಡಿ ನಾಗರಕಟ್ಟೆ. ಇಲ್ಲಿ ಕೋತಿಗಳು ಕೂಡ ಇದ್ವು. ಈಗ ನಾವು ಪ್ರದಕ್ಷಿಣೆಯನ್ನ ಹಾಕ್ತಾ ಇದ್ದೀವಿ. ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಒಂದು ಕೋತಿ ಕೆಳಗೆ ಇಳಿದು ಬಂತು. ಹಾಗೆ ಅದು ಕೆಳಗೆ ಬಂದ ತಕ್ಷಣ ನಮಗೆ ಇನ್ನೊಂದು ಪ್ರದಕ್ಷಿಣೆಯನ್ನು ಹಾಕಲಿಕ್ಕೆ ಸಾಧ್ಯವಾಗಲಿಲ್ಲ. ಈಗ ರಿಟರ್ನ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಈಗ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.